Discovery, research, invention, innovation play a great role in the field of science and technology. But most people make confusion regarding usage of terms. Discovery, research, invention and innovation. Many people consider these terms are synonyms. Let's make it clear now. But there is a lot of difference in between these concepts. We discussing about the concepts one by one. First, we focusing on discovery. In Kannada, we say Avishkara. The definition of discovery is recognizing something for the first time that already exists. Example, you know that cell is the basic unit of life. The cell was discovered by the Robert Hooke in 1665. It is discovery because cell which already exist even before 1665. ಅಂದರೆ ಸಿಂಪಲ್ಲಾಗಿ ಹೇಗೆ ಹೇಳ್ಬೋದಪ್ಪ ಅಂತಂದರೆ, ಈ ಪ್ರಪಂಚದಲ್ಲೇ ಆಲ್ರೆಡಿ ಇರುತ್ತೆ ಓಕೆನಾ, ಅದನ್ನು ನಾವು ಆವಿಷ್ಕಾರ ಮಾಡ್ತೀವಿ. ಇದಕ್ಕೆ ಉದಾಹರಣೆ ಏನು ಕೊಡ್ಬೋದು ಅಂತಂದರೆ ಜೀವಕೋಶ. ರಾಬರ್ಟ್ ಹುಕ್ ಕಂಡುಹಿಡಿಯೋಕ್ಕಿಂತ ಮುಂಚೆನೇ ಆಲ್ರೆಡಿ ಜೀವಕೋಶ ಪ್ರಾಣಿಗಳಲ್ಲಿ ಹಾಗೂ ಸಸ್ಯಗಳಲ್ಲಿ ಇತ್ತು. ಅದು ನಮ್ಗೆ ಗೊತ್ತಿರಲಿಲ್ಲ, ಅದು ನಾವು ಡಿಸ್ಕವರಿ ಮಾಡ್ದ ಅಂದರೆ ಆವಿಷ್ಕಾರ ಮಾಡ್ದ. ನೆಕ್ಸ್ಟ್ ಸೆಕೆಂಡ್ ಒನ್ ಇನ್ವೆನ್ಷನ್. ಇನ್ ಕನ್ನಡ ವಿಷಯ ಸೃಷ್ಟಿ ಮಾಡುವುದು ಆರ್ ಮೇಕಿಂಗ್. ಕ್ರಿಯೇಟಿಂಗ್ ಸಮಥಿಂಗ್ ಟೋಟಲಿ ನ್ಯೂ ವಿತ್ ದೇರ್ ಓನ್ ಐಡಿಯಾಸ್. ದಟ್ ಮೀನ್ಸ್ ಪೀಪಲ್ ಆರ್ ಪರ್ಸನ್ಸ್ ಕ್ರಿಯೇಟಿಂಗ್ ಸಮಥಿಂಗ್ ಯೂಸಿಂಗ್ ದೇರ್ ಓನ್ ಐಡಿಯಾಸ್. ಎಕ್ಸಾಂಪಲ್, ದ ಕಾಂಪೌಂಡ್ ಮೈಕ್ರೋಸ್ಕೋಪ್ ವಾಸ್ ಇನ್ವೆಂಟೆಡ್ ಬೈ Hannes Janssen and Zacharias Janssen. The compound microscope was a result of Hannes Janssen and Zacharias Janssen ideas. ಅಂದರೆ ಇನ್ವೆನ್ಷನ್ ಮೀನ್ಸ್ ಸೃಷ್ಟಿ ಮಾಡುವಂತ ಕರಿತೀವಿ ನಾವು ಕನ್ನಡದಲ್ಲಿ. ಅಂದರೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು ಸೇರ್ಕೊಂಡ್ಬಿಟ್ಟು ಅವರ ಐಡಿಯಾಗಳ ಮುಖಾಂತರ ಏನೋ ಒಂದು ಸೃಷ್ಟಿ ಮಾಡ್ತಾರಲ್ಲ, ಅದನ್ನು ನಾವು ಇನ್ವೆನ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರಾಬರ್ಟ್ ಹುಕ್ಕು ಸೆಲ್ನ ಆವಿಷ್ಕಾರ ಮಾಡ್ದ, ಅಂದರೆ ಜೀವಕೋಶನ ಆವಿಷ್ಕಾರ ಮಾಡ್ದ. ಆ ಜೀವಕೋಶವನ್ನು ನೋಡುವುದಕ್ಕೋಸ್ಕರ ಹ್ಯಾನ್ಸ್ ಜಾನ್ಸನ್ ಆ್ಯಂಡ್ ಜಕಾರಿಸ್ ಜಾನ್ಸನ್ ಏನು ಮಾಡಿದ್ರು, ಮೈಕ್ರೋಸ್ಕೋಪ್ನ ಕಂಡುಹಿಡಿದ್ರು, ಕಾಂಪೌಂಡ್ ಮೈಕ್ರೋಸ್ಕೋಪ್ನ ಕಂಡುಹಿಡಿದ್ರು ಓಕೆನಾ. ಇದು ಸೃಷ್ಟಿ ಮಾಡುವುದು, ದಟ್ ಮೀನ್ಸ್ ಇನ್ವೆನ್ಷನ್. ಅರ್ಥ ಆಗಿದೆ ಅಂದ್ಕೊತೀನಿ. ಅಥವಾ ಇನ್ನು ಈ ಥರ ಹೇಳ್ಬೋದು, ದ ಫಾರ್ಮೇಷನ್ ಆಫ್ ನ್ಯೂ ಐಡಿಯಾಸ್ ಫಾರ್ ಪ್ರಾಡಕ್ಟ್ ಆರ್ ಪ್ರೋಸೆಸ್. ಒಂದು ಹೊಸ ಐಡಿಯಾನ ಯೂಸ್ ಮಾಡಿಬಿಟ್ಟು ಒಂದು ಹೊಸ ಐಟಮ್ನ ಸೃಷ್ಟಿ ಮಾಡ್ಬೋದು. ಎಕ್ಸಾಂಪಲ್ ಟು ಇನ್ವೆನ್ಷನ್ ಆಫ್ ಎಲೆಕ್ಟ್ರಿಕ್ ಬೋರ್ಡ್. ಈ ಎಲೆಕ್ಟ್ರಿಕ್ ಬೋರ್ಡ್ನ ಕಂಡುಹಿಡಿತಾರೆ, ಅಂದರೆ ಸೃಷ್ಟಿ ಮಾಡ್ತಾರೆ, ಇನ್ವೆಂಟ್ ಮಾಡ್ತಾರೆ, ಅದು ಇನ್ವೆನ್ಷನ್. ನೆಕ್ಸ್ಟ್ ವೀಲ್, ಇಟ್ ಈಸ್ ಆಲ್ಸೋ ಇನ್ವೆನ್ಷನ್. ಚಕ್ರ ಅಂತೀವಲ್ಲ, ಅದು ಕೂಡ ಇನ್ವೆಂಟ್ ಮಾಡಿರೋದು. ಅದು ಮೊದಲೇ ಯಾವಾಗಲೂ ಇರಲಿಲ್ಲ. ಈ ಜೀವ ವಿಕಾಸ ಆದಮೇಲೆ ಮನುಷ್ಯರು ಅದನ್ನು ಕಂಡುಹಿಡಿತಾ ಹೋಗ್ತಾರೆ, ಅದು ಇನ್ವೆನ್ಷನ್, ಸೃಷ್ಟಿ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಏನು ಕೊಡ್ಬೋದು ಅಂತಂದರೆ ದ ಎಲೆಕ್ಟ್ರಿಕ್ ಮೋಟಾರ್. ಓಕೆ, ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಬೋರ್ಡ್ ಯೂಸ್ ಮಾಡಿಕೊಂಡು ನಾವು ಫ್ಯಾನ್ ಮಾಡ್ತೀವಿ. ಓಕೆ, ಅದನ್ನು ನಾವು ಇನೋವೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟೆಲ್ಲ ನಾನು ಅದನ್ನು ಹೇಳ್ತೀನಿ. ವೀಲ್ ಕೂಡ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಬೈಸಿಕಲ್ ಮಾಡ್ತಾರೆ, ಹಾಗೆ ಮೋಟಾರ್ ವೆಹಿಕಲ್ಸ್ ಮಾಡ್ತಾರೆ. ಇದು ಕೂಡ ಇನೋವೇಷನ್. ಓಕೆ, ಇನೋವೇಷನ್ ಕಾನ್ಸೆಪ್ಟ್ ಬಂದಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಹಾಗಾದರೆ ಇವಾಗ ಇನ್ವೆನ್ಷನ್ ಅಂದರೆ ಏನಂತ ಅರ್ಥ ಆಗಿದೆ ಅಂದ್ಕೊತೀನಿ. Invention means creating something totally new with their own ideas. That means people or persons creating something using their own ideas. Okay. Every invention patent protected. That means ನಾವು ಯಾವುದೇ ಇನ್ವೆನ್ಷನ್ ಮಾಡಲಿ ಅದಕ್ಕೆ ನಾವು ಪೇಟೆಂಟ್ ಮಾಡಿಸ್ಬೇಕಾಗತ್ತೆ. ಪೇಟೆಂಟ್ ಮೀನ್ಸ್ ಸಿಂಪಲಾಗಿ ಹೇಳ್ಬೇಕಂತಂದರೆ ನಾವು ಅದನ್ನು ಗೌರ್ಮೆಂಟ್ ಅಂಡರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅದನ್ನು ನಾವು ಪೇಟೆಂಟ್ ಅಂತ ಕರಿತೀವಿ. ಅದಕ್ಕೆ ಲೀಗಲಾಗಿ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಓಕೆನಾ. ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಇನೋವೇಷನ್.
ಕನ್ನಡದಲ್ಲಿ ನಾವು ಅದಕ್ಕೆ ಹೊಸ ಕಲ್ಪನೆ ಅಂತ ಕರಿತೀವಿ. ಇನೋವೇಷನ್ ಇಸ್ ದ ಕ್ರಿಯೇಷನ್, ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ನ್ಯೂ ಪ್ರಾಡಕ್ಟ್ ಯೂಸಿಂಗ್ ಇನ್ವೆನ್ಷನ್. ಎಕ್ಸಾಂಪಲ್, ಇನೋವೇಷನ್ ಆಫ್ ಮೊಬೈಲ್ ಫೋನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫ್ಯಾನ್ಸ್. ನಾನು ಆಲ್ರೆಡಿ ಹೇಳಿದೆ, ಇನ್ವೆನ್ಷನ್ ಹೇಳಬೇಕಾದ್ರೆ ವೀಲ್ ಇಸ್ ದ ಇನ್ವೆನ್ಷನ್. ಅದೇ ವೀಲ್ನ ಇಲ್ಲಿ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಮೋಟಾರ್ ವೆಹಿಕಲ್ಸ್ ಮಾಡ್ಕೋತಾರೆ, ಅದು ಇನೋವೇಷನ್. ಹಾಗೆ ಎಲೆಕ್ಟ್ರಿಕ್ ಮೋಟಾರ್ನ ಯುಟಿಲೈಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಫ್ಯಾನ್ಸ್ ಮಾಡ್ತಾರೆ, ಇದು ಇನೋವೇಷನ್. ಓಕೆ. ಫಾರ್ ಯುಟಿಲೈಸಿಂಗ್ ಇನ್ವೆನ್ಷನ್ ಅಥರೈಸೇಷನ್ ರಿಕ್ವೈರ್ಡ್ ಅಂಡ್ ರಾಯಲ್ಟಿ ಆರ್ ಟು ಪೇಯ್ಡ್. ಅಂದರೆ ನಾವು ಒಂದು ಇನ್ವೆನ್ಷನ್ನ ಯುಟಿಲೈಸ್ ಮಾಡ್ಕೊತಿದ್ದೀವಿ ಇನೋವೇಷನ್ಗೆ ಅಂತಂದರೆ ನಾವು ಆ ಕಂಪ್ನಿ ಅಥವಾ ಓನರ್ ಕಡೆಯಿಂದ ಅಥರೈಸೇಷನ್ ಆಗಬೇಕಾಗುತ್ತೆ. ಹಾಗೆ ನಾವು ಅವರಿಗೆ ರಾಯಲ್ಟಿನ ಪೇ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ರಿಸರ್ಚ್. ಇನ್ ಕನ್ನಡ ವಿ ಸೇ ಸಂಶೋಧನೆ. ರಿಸರ್ಚ್ ಮೀನ್ಸ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ whose solution unknown in this world. That means it is a journey from unknown to known. Simply we can say that this is a journey from a problem to a solution. Example, extraction of biodiesel from the freshwater algae. This is a research concept. Okay, nowadays petrol and diesels are in extinct stage or in the end stage. To overcome this problem, we find another way, that means solution. Okay, thank you. If you like this video, please share and subscribe my channel.